ಅಯ್ಯೋ 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 ನಂದೇನು ಕರ್ಮನಪ್ಪ. ನನಗೆ ಮಾಡಿರ್ತಾಳೆ ಅಂತ ಮದುವೆ ಮಾಡ್ಕೊಂಡು ನನ್ನ ಮಗು ಸೊಸೆ ತಂದರೆ ಅದೇನೋ ಡಯೆಟ್ಟು ಗಿಯೆಟ್ಟು ವಾಕಿಂಗು ಅನ್ಕಂತ ಇವಳಿಗೆ ನಾನೇ ಅಡುಗೆ ಮಾಡಿಡ್ಬೇಕಾಗಿತ್ತೆ. ಅಯ್ಯೋ ಸೊಂಟ ಅದಕ್ಕೂ ಬರಂಗಿಲ್ಲ ನೋಡು. ಸೊಂಟ ಅನ್ನೋದು ಒಂದೇ ಸಮಯ ಪಿಣಿ 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 ಅಂತ ಹೊಡ್ಕೊಂತೈತೆ. ಇವಳು ಏನು ವಾಕಿಂಗು ಅಂತ ಹೋದವಳು ಏನೂ ಬರಲಿಲ್ಲ. ನಿನ್ನ ಯಾರ ಹತ್ರ ಅಂತ ಹೇಳೋದು ನನ್ನ ಕಥೆಯ. ನಾನು ನೋಡೋದು ಚೆನ್ನಾಗವಳೆ, ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ಮಗುಗೆ ನೋಡಿ ಒಂದು ಮದುವೆ ಮಾಡ್ಕೊಂಬಂದೆ. ಬಂದಾಗಿಂದ ಒಂದಿನ ಉಣ್ಣಕ್ಕೆ ಮಾಡಿ ಇಟ್ಟಿದ್ದು ನೋಡಲಿಲ್ಲ. ಮುದ್ದೆ ಅಂದರೆ ಏನು ಅಂತ ಕೇಳ್ತಾವಳೆ. ಮುದ್ದೆನ ಸ್ಪೂನ್ ತಗೊಂಡು ತಿಂತಾವಳೆ. ಇಂಥ ಸೊಸೆಯ ನಾನೆಲ್ಲೂ ನೋಡಲಿಲ್ಲ ಮಾರಾಯ. ಅದೇನ ಬೇಕು ಬೇಕು ಅಂತ ಹೋಗಿ ಎಂಥದೋ ಒಂದು ಕರ್ಕೊಂಬಂದಂಗೆ ಆಯ್ತು ನನ್ನ ಕತೆ. ಇವತ್ತು ತಕ್ಷಣ ಅದೇನ ಬಾಟ್ಲಿಗೆ ಹಾಕೊಂಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟು ಹೋಗ್ತಾಳೆ. ಹೋಗಿ ಬರೋದು ಮನೆಗೆ 9 ಗಂಟೆಗೆ ಮನೆಗೆ ಬರ್ತಾಳೆ. ಆಟೋ ತನಕ ಅಡುಗೆ ಮಾಡ್ದಂಗಿದ್ರೆ ಮನೆ ಯಜಮಾನ್ರುಗಳು ಉಗಿಯೋಕ್ಕಿಲ್ವೇ, ನಾನೇ ಮಾಡಿಬಿಡ್ತೀನಿ. ಇದು ನನ್ನ ಹಣೆ ಬರ. ಇನ್ನೂ ಬಂದಿಲ್ಲ ನೋಡ್ರಿ, ಈಗ ಬರ್ತಾಳೆ. ಅತ್ತೆ ತಿಂಡಿ ರೆಡಿ ಆಯ್ತಾ? ಅಯ್ಯೋ ಇವತ್ತು ತುಂಬ ವಾಕಿಂಗ್ ಮಾಡಿ 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 ಸುಸ್ತಾಗೋಯ್ತು ನೋಡ್ರಿ. ತುಂಬ ದಪ್ಪ ಆಗಿಬಿಟ್ಟಿದ್ದೀರಲ್ವಾ, ಎಲ್ಲ ಥರ ಡ್ರೆಸ್ಸು ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೇ ಸ್ವಲ್ಪ ವಾಕ್ ಮಾಡಿ ಸ್ಲಿಮ್ ಆಗೋಣ ಅಂತ ನೋಡಿ. ಈ 2 ದಿನಕ್ಕೆ ಎಷ್ಟೋ ಸ್ಲಿಮ್ ಆಗಿದ್ದೀನಲ್ವಾ. ಸಿಮ್ಮು ಎಂಥದವ ಸಿಮ್ ಅದು? ನಮ್ಮ ಕಾಲದಾಗೆ ಉಣ್ಣಕ್ಕೋಸ್ಕರ ದುಡಿಯೋರು, ಕೆಲಸ ಮಾಡೋರು, ಬೆವರಿಳಿಸಿ. ಈಗ ಹಂಗಲ್ಲ, ತಿಂದದ್ದು ಕರಗಲಿ ಅಂತ ಬೆವರಿಳಿಸ್ತಾ ಇದ್ದೀರ ನೋಡ್ರಿ. ಇದೆಯಾ ಕಾಲ ಬದಲಾಗಕ್ಕಿಲ್ಲ, ಜನ ಬದಲಾಗ್ಯಾರೆ. ಅಯ್ಯೋ ಅತ್ತೆ, ನಿಮ್ಮ ಕಾಲಕ್ಕೂ ನಮ್ಮ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮೊದಲೆಲ್ಲ ಇದ್ದಾಗ ಇವಾಗ ಇರೋಕ್ಕಾಗುತ್ತಾ ನೋಡಿ? ಈ ಥರ ಡ್ರೆಸ್ ಎಲ್ಲ ನಿಮಗೆ ಹಾಕ್ಕೊಳಕ್ಕಾಗುತ್ತಾ? ನೀವು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ. ಚೂಡಿದಾರು, ನೈಟಿ, ಟಾಪ್ಸು, ಜೀನ್ಸ್ ಎಲ್ಲ ಹಾಕ್ಕೋಬೇಕು. ಸಿಟಿಯಲ್ಲಿ ಎಲ್ಲರೂ ನೈಟಿಗಳನ್ನ ಹಾಕ್ಕೊತಾರೆ, ಸ್ಟೈಲಿಶ್ ಆಗಿರೋ ಡ್ರೆಸ್ ಹಾಕ್ಕೊತಾರೆ, ಆಮೇಲೆ ಜೀನ್ಸ್ ಎಲ್ಲ ಹಾಕ್ಕೊತಾರೆ ಗೊತ್ತಾ? ಅವ್ವ ಬ್ಯಾಡ ಕಣವ, ಅದು ಯಾವುದು ನನಗೆ ಬೇಡ. ನೀನು ನಿನ್ನ ಹತ್ರ ಮಾತಾಡ್ತಾವಿದ್ರೆ ನನಗೆ ಯಾವುದಾದ್ರೂ ಇಂಥದ್ದೇ ಟಾಪ್ ಹಾಕ್ಸ್ಬಿಡ್ತೀಯ ನೀನು. ಹೋಗೋಗು, ತಿಂಡಿ ಮಾಡಿದ್ದೀನಿ, ತಿನ್ನೋಗು, ಇನ್ನೊಬ್ಬಟ್ಟು ಹಾಕೋಗಂತ ಸಂಜಿಕೆ. ಹೌದು, ನೀವೇ ಸೊಂಟ ಹಿಡ್ಕೊಂಡು ಕುಂತಿದ್ದೀರಾ ಇವತ್ತು? ಇನ್ನೇನು ನೀನು ಬೆಳಗ್ಗೆ ಎದ್ದು ಹಾಕು ಅಂತ ಹೋದ್ರೆ ಮನೆ ಕೆಲಸ ಎಲ್ಲ ಮಾಡಿ ಸೊಂಟ ಹಿಡ್ಕೊಂಡು ಇನ್ನೇನಾಯ್ತದೆ? ಯಾಕತ್ತೆ ನಿಮ್ಮ ಮಗಳು ಸುಶೀಲ ಮನೆಯಲ್ಲೇ ಇದ್ಲಲ್ವಾ, ಎಬ್ಬಿಸ್ಬೇಕಾಗಿತ್ತು. ನಾನು ಲೇಟಾಗಿದ್ರೆ ಬೈತೀರಾ, ಅವಳು ಎಬ್ಸಿದ್ರೆ ನಿಮಗೆ ಹೆಲ್ಪ್ ಮಾಡಿಕೊಡ್ತಿದ್ಲಪ್ಪ. ಯಾಕೆ ಎಬ್ಸಕ್ಕೆ ಮನಸ್ಸಾಗ್ಲಿಲ್ವೇನು? ಅಯ್ಯೋ ಅವಳಾದ್ರೂ ಎಷ್ಟು ಅಂತ ಮಾಡ್ತಾಳೆ. ಅಲ್ಲೂ ಗಂಡನ ಮನೇಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿರಲ್ವಾ, ಅದಕ್ಕೆ ಮಲಗಲಿ ಅಂತ ಬಿಟ್ಟಿದ್ದೆ. ಹೋಗಿ ತಿಂಡಿ ತಿಂದು ಬಟ್ಟೆ ಎಲ್ಲ ಇದ್ದಾವೆ, ತೊಳೆಯೋಗು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಹೀಗೆ ಮಾಡ್ರಿ. ಮಗಳಿಗೊಂದು ನ್ಯಾಯ, ಮನೆಗೆ ಬಂದು ಸೊಸೆಗೊಂದು ನ್ಯಾಯ ನಿಮ್ಮದು. ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ ಬಿಡಿ. ಅಮ್ಮ ತಿಂಡಿ ಆಯ್ತಾ? ಏನಿವತ್ತು ತಿಂಡಿಗೆ ಏನು ಮಾಡಿದ್ಯಾ? ಅಯ್ಯೋ ಚಿನ್ನು, ಎದ್ಯಾ? ಇನ್ನೂ ಸ್ವಲ್ಪ ಮಲಗಬೇಕಿತ್ತು. ಇನ್ನೂ ಸ್ವಲ್ಪ ಮಲಗಿ ಎಷ್ಟು ತಗೊಳ್ಳೋದಲ್ವಾ? ತಿಂಡಿ ಮಾಡಿದ್ದೀನಿ, ಹೋಗು ಮುಖ ತೊಳ್ಕೊಂಬಂದು ತಿಂಡಿ ತಿನ್ನು. ಹಾಕ್ಕೊಡ್ತೀನಿ ನಡಿ, ನಾನು ನಡಿ ಹಾಕ್ಕೊಡ್ತೀನಿ. ಬಿಸಿನೀರು ಇಟ್ಟಿದ್ದೀನಿ, ಸ್ನಾನ ಮಾಡ್ಕೊಂಬಂದ್ಬಿಡು. ನಮ್ಮ ಅತ್ತೆಗೆ ಸೊಂಟ ನೋವೆಲ್ಲ ಹೋಯ್ತು ನೋಡ್ರಿ. ಇಷ್ಟೊತ್ತು ನೋವ್ತಾ ಇತ್ತು, ಇವಾಗ ಜಸ್ಟ್ ಹೋಯ್ತು ಸೊಂಟ ನೋವು. ಮಗಳನ್ನ ನೋಡಿದ್ರಲ್ವಾ, ಖುಷಿ ಸೊಂಟ ನೋವೆಲ್ಲ ಹೋಯ್ತು. ಯಾಕಮ್ಮ ಅದಕ್ಕೆ ಹಂಗಂತಿದ್ದಾರೆ? ಸುಮ್ಮನೆ ಹಂಗಂತವಳೆ ನಡಿ, ಬೆಂಗಳೂರಿಂದ ಬಂದವಳಲ್ವಾ, ಈಗಿನೂ ಹಾಕೋಗಿ ಬಂದವಳೆ, ಅದಕ್ಕೆ ಹಂಗಂತವಳೆ. ನಡಿ ನೀನು ತಿಂಡಿ ತಿನ್ನು. ನನಗೆ ಸ್ವಲ್ಪ ಸೊಂಟ ನೋಯ್ತಿತ್ತು ಅನ್ನಲ್ಲ, ಅದಕ್ಕೆ. ಅಮ್ಮ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ, ಹೋಗಿ ಬರ್ತೀನಿ. ಜೊತೆಗೆ ಅಣ್ಣ ಇದೆ ಅಲ್ಲ, ಅಣ್ಣನ ಕಳಿಸು. ಸುಶಿ ಇಲ್ಲಮ್ಮ, ನಿಮ್ಮ ಅಣ್ಣನಿಗೆ ಹೊಲದಲ್ಲಿ ತುಂಬ ಕೆಲಸ ಇದೆ, ಅವ್ರು ಬರೋಕ್ಕಾಗೋದಿಲ್ಲ ಆಯಿತಾ? ನೀನು ಒಬ್ಬಳೇ ಹೋಗ್ಬಾ, ಇಲ್ಲ ಅತ್ತೆನ ಕರ್ಕೊಂಡು ಹೋಗು, ಬರ್ತಾರೆ ಜೊತೇಲಿ. ಏನು ಕೆಲಸ ಹೇಳೋ? ಕೆಲಸ ಇದ್ರೆ ಇನ್ನೊಂದು ದಿನ ಮಾಡ್ಕೋಬಹುದು. ಅವ್ರಿಗೆ ಪಾಪ ಶಾಪಿಂಗ್ ಅಂತ ಕರಿತೈತೆ, ಏನೇನೋ ಸಾಮಾನು ತಗೋಬೇಕಂತೆ. ಹೋದ್ರೆ ಏನಾಯ್ತದೆ ಎಲ್ಲವೂ ಹೇಳ, ಅವನಿಗೆ ಹೇಳ್ತೀನಿ. ಇಲ್ಲ ಅತ್ತೆ, ಮತ್ತೆ ನೀವೇ ಕೇಳ್ತೀರಾ? ಮೊನ್ನೆ ಗೌರಿ ಹಬ್ಬಕ್ಕೆ ನೀವು ಹೇಳಿದ್ರಿ ಅಲ್ವಾ, ಹೊಲದಲ್ಲಿ ತುಂಬ ಕೆಲಸ ಇದೆ, ಅದನ್ನ ಮಾಡೋಗಪ್ಪ, ಶಾಪಿಂಗ್ ಗೀಪಿಂಗ್ ಆಮೇಲೆ ಮಾಡಂತೆ ಅಂತ. ಅದಕ್ಕೆ ಇವತ್ತು ಅವರು ಹೊಲದ ಕೆಲಸಕ್ಕೆ ಬ್ಯುಸಿ ಇದ್ದಾರೆ, ಎಲ್ಲೂ ಹೋಗೋಕ್ಕಾಗಲ್ವಂತೆ. ಇವಳು ಎಲ್ಲ ರಿವೆಂಜ್ ತೀರ್ಸ್ಕೊಂತವಳಲ್ಲ. ನೀನೇ ಹೋಗ್ಬಾರಮ್ಮ, ಅವ್ನ ಕೆಲಸ ಇರಲಿ, ಅವಳ ಜೊತೆ ನೀನೇ ಹೋಗ್ಬಾ, ಸರಿನಾ? ಶಾಪಿಂಗ್ ಹೋಗಿ ಅವಳಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಾ. ಗೊತ್ತಾಗಲ್ಲ ಅವಳಿಗಿನ್ನು, ಸರಿನಾ? ಚಿಕ್ಕವಳಿದ್ದಾಗ ಹೊರಗೆಲ್ಲ ಹೋಗಿಲ್ಲ, ನೀನು ಹೋಗೆಲ್ಲ ಕೊಡಿಸ್ಕೊಂಡು ಬಾ. ಇಲ್ಲಮ್ಮ ನಿಮ್ಮ ಅದಕ್ಕೆ ಬರ್ತಾರೆ, ಜೊತೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಸರಿ ಅಮ್ಮ, ನಾನು ರೆಡಿಯಾಗಿ ಬರ್ತೀನಿ. ಸರಿ ಹೋಗ್ಬಾ. ಅತ್ತೆ ನಾನೆಲ್ಲಿ ಹೋಗೋಕ್ಕಾಗುತ್ತೆ? ನಾನು ಹೋಗಲ್ಲಪ್ಪ ಶಾಪಿಂಗು, ಬೇಕಾದರೆ ನೀವೇ ಅವಳ ಜೊತೆಲಿ ಹೋಗಿ. ಯಾಕೆ ಹೋಗೋಕ್ಕಾಗಲ್ಲ?
ಅನ್ಸಿಲ್ಲ. ಕರಿತಾವಳ ಹುಡುಗಿ ಹಂಗೆಲ್ಲ ಮಾಡಬಾರ್ದು. ಹೋಗ್ಬಾರವ, ಹೋಗಿ ಬಂದ್ಬಿಡು ಇದೊಂದ್ಕಿತ. ಶಾಪಿಂಗಿಗೆ ದುಡ್ಡು ಇಲ್ವಲ್ಲತ್ತೆ. ಮೊನ್ನೆ ಹೇಳಿದ್ರಲ್ವ ನೀವು ದುಡ್ಡೇ ಇಲ್ಲ ಕೈಯಲ್ಲಿ, ಏನು ತರಕ್ಕಾಗ್ತಿಲ್ಲ ಅಂತ. ಅದಕ್ಕೆ ದುಡ್ಡಿಲ್ವಲ್ಲ ಬಿಡಿ, ಮತ್ತೇನಕ್ಕೆ ಹೋಗೋಣ. ಇಗಳ ಜೊತೆಗೆ ಹೋದ್ರೆ ನನಗೂ ಏನಾದರೂ ತಗೋಬೇಕು ಅನ್ಸುತ್ತೆ, ನಿಮಗೂ ಏನಾದರೂ ತರಬೇಕು ಅನ್ಸುತ್ತೆ. ಹಂಗೆ ಬಂದರೆ ಚೆನ್ನಾಗಿರುತ್ತಾ? ಅದಕ್ಕೆ ಹೋಗಂಗೆ ಆಗಿಲ್ಲ ನನಗೆ. ಬಿಟ್ಟರೆ ದುಡ್ಡು ಕೊಡಲಿ ಅಂತ ಏನು ನಾಟಕ ಮಾಡ್ತಾವಳು ನೋಡು. ಕರ್ಮ, ಹೋದ್ರೆ ಹೋಗ್ಲಿ, ಕೊಟ್ಟು ಕಳ್ಸೋದು ಒಳ್ಳೇದು. ಇಲ್ಲಾಂದ್ರೆ ನನ್ನ ಮಗಳು ಪಾಪ ಎಲ್ಲೂ ಹೋಗೇ ಆಗಲ್ಲ. ಏನತ್ತೆ ಆ ಕಡೆ ತಿರ್ಕೊಂಡು ಏನೋ ಮಾತಾಡ್ತಿದ್ರು ಒಬ್ರೆ? ಅಯ್ಯೋ ಏನಿಲ್ಲಮ್ಮ, ದುಡ್ಡು ಎಷ್ಟು ಕೊಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಇದೆಯಾ ನಿಮ್ಮ ಹತ್ರ ದುಡ್ಡು ಇದೆಯಾ? ಏನಿಲ್ಲ ಅತ್ತೆ, ಒಂದು 10,000 ಕೊಟ್ಬಿಡಿ. ನಂಗೇನು ಬೇಕೋ ಅದನ್ನು ತಗೊಂಡು ನಿಮಗೂ ಒಳ್ಳೆ ಸೀರೆ ತಗೊಂಡು ಬಂದ್ಬಿಡ್ತೀನಿ. ಅಷ್ಟೊಂದ ಬಿಡಿ, ಬೇಡ ನಾನು ಹೋಗಲ್ಲ. ಇಲ್ಲ ಇಲ್ಲ ಕೊಡ್ತೀನಿ, ಹೋಗಿ ಬನ್ನಿ, ತಗೊಂಡು ಬರ್ತೀನಿ ಇರು. ನಮ್ಮ ಅತ್ತೆ ಮೊನ್ನೆ ಶಾಪಿಂಗ್ ಹೋಗೋಣ ಅಂದರೆ ನಮ್ಮನ್ನ ಜೊತೆಗೂ ಹೋಗಕ್ಕೆ ಬಿಡಲಿಲ್ಲ. ಏನಾದರೂ ತಗೊಳ್ತೀನಿ ಅಂದರೆ ದುಡ್ಡು ಕೊಡಲಿಲ್ಲ. ಇವತ್ತು ನೋಡಿ ಹೆಂಗೆ ಬೆಚ್ಚುತ್ತಿದ್ದಾರೆ ದುಡ್ಡ. ಶಬಾಷ್, ನನಗೆ ನಾನೇ ಶಬಾಷ್ ಹೇಳ್ಕೋಬೇಕು ನೋಡಿ. ನಮ್ಮ ಅತ್ತೆ ಹತ್ರ ಕೊನೆಗೂ ದುಡ್ಡು ಬಿಚ್ಚಿಸ್ಬಿಟ್ಟೆ. ಬನ್ನಿ ಅದಕ್ಕೆ ಹೋಗೋಣ. ತಡಿ ಸುಶಿ, ದುಡ್ಡು ತರಕ್ಕೆ ಹೋಗಿದ್ದಾರೆ ಅತ್ತೆ. ತಾಡ್ರವ ದುಡ್ಡು, ಅವಳಿಗೂ ಏನೇನು ಬೇಕೋ ಎಲ್ಲ ಕೊಡ್ಸು, ನಿನಗೂ ಏನೇನು ಬೇಕೋ ಎಲ್ಲ ತಗ, ನಂಗೊಂದು ಒಳ್ಳೆ ಸೀರೆ ತಾಂಬ. ಸರಿನೇ? ಹೋಗಿ ಬನ್ನಿ, ಹುಷಾರ ಕರ್ಕೊಂಡೋಗಿ ನನ್ನ ಮಗಳನ್ನ. ಹ್ಞೂ ಸರಿ, ಹುಷಾರಾಗಿ ಹೋಗಿ ಬರ್ತೀವಿ. ಸರಿನೇ? ನೀವು ಹೋಗಿ, ತಿಂಡಿ ಆಯ್ಲಿಕ್ಕೆ ನಮ್ದು ಆಯ್ತಲ್ಲ, ತಿಂದು ಮನೆ ಕಳಿ ಬರ್ತೀವಿ. ಬಾರಿ ಸುಸಿ, ಹೋಗೋಣ. ಸುಸು ಹುಷಾರವ, ಎಲ್ಲೆಲ್ಲ ಹೋಗ್ಬೇಡ, ಹುಷಾರಾಗಿ ಬರ್ರಿ, ಕಾಯ್ತಾ ಇರ್ತೀನಿ. ದುಡ್ಡು ಚೇಂಜ್ ಉಳಿಸ್ಕೊಂಬರ್ರಿ. ಉಳಿಸ್ಕೊಂಬತ್ತಿ ಇಡೀ ಸುಸಿ, ಮುಂದೆ ಬರ್ತೀನಿ ನಾನು. ನೋಡಿದ್ರಲ್ಲ, ದುಡ್ಡೇ ಕೊಡ್ತಿರ್ಲಿಲ್ಲ, ಹೊರಗೂ ಕಳಿಸ್ತಿರ್ಲಿಲ್ಲ. ಹೆಂಗೆ ನಾನು ದುಡ್ಡು ಇಸ್ಕೊಂಡಿದ್ದು ಹಿಂಗೆ ನೋಡ್ರಿ. ಮನೇಲಿ ಕೇಳಿದ್ರೆ ಕೊಡ್ತಾರೆ, ನಮಗೆ ಕೇಳಿದ್ರೆ ಕೊಡೋದಿಲ್ಲ. ಇವಾಗ ಅತ್ತಿಗೊಂದು ಕಾಲ ಆದರೆ ಸಸಿಗೊಂದು ಕಾಲ ಅನ್ನೋದು ಇದಕ್ಕೆ ಆಯ್ತಲ್ಲ. ಬನ್ನಿ ಶಾಪಿಂಗ್ ಹೋಗಿ ಬಂದು ಏನೇನು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.